ಸೋಮವಾರ ಪಾಗೋಡ ಪಟ್ಟಣದ ಗುರುಭವನದ ಆಟದ ಮೈದಾನದಲ್ಲಿ ಕಾರ್ಮಿಕ ಇಲಾಖೆ ಮತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವತಿಯಿಂದ ವಿವಿಧ ಕಿಟ್ಗಳನ್ನು ಮತ್ತು ಕೊಳವೆ ಬಾವಿ ಪರಿಕರಗಳನ್ನು ವಿತರಿಸಲಾಯಿತು. ಶಾಸಕರಾದ ಎಚ್. ವಿ. ವೆಂಕಟೇಶ್, ಪುರಸಭೆಯ ಮಾಜಿ ಅಧ್ಯಕ್ಷರಾದಂಥ ಎ. ಶಂಕರರೆಡ್ಡಿ, ಸುದೇಶ್ ಬಾಬು ಮತ್ತು ಮಾಜಿ ಸದಸ್ಯರಾದಂಥ ಕಲ್ಪವೃಕ್ಷ ರವಿ, ತಹಸೀಲ್ದಾರ್ ವೈರವಿ, ಇವ ಮಧುಸೂದನ್, ಪುರಸಭೆಯ ಮುಖ್ಯಾಧಿಕಾರಿ ಜಾಫರ್ ಶರೀಫ್ ಮತ್ತು ತುಮುಲ್ನ ಮಾಜಿ ನಿರ್ದೇಶಕರಾದ ಚಂದ್ರಶೇಖರ ರೆಡ್ಡಿ ಮತ್ತು ಇತರೆ ಫಲಾನುಭವಿಗಳು ಹಾಜರಿದ್ದರು. ನಮಗೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಬೋರ್ವೆಲ್ ಸ್ಯಾಂಕ್ಷನ್ ಆಗಿ ಒಳ್ಳೆ ನೀರು ಬಿದ್ದಿದೆ. ಅವರನ್ನು ನಾವು ಸದಾ ಚಿರಋಣಿಯಾಗಿರ್ತೀವಿ. ಇದೇ ರೀತಿ ನಮ್ಮ ತಾಲೂಕಿಗೆ ಅವರ ಸೇವೆ ಸದಾ ಇರಬೇಕಾಗಿ ನಾವು 250 ಜನ ಕಾರ್ಮಿಕರಿಗೆ ಈ ಒಂದು ಸೌಲಭ್ಯವನ್ನು ಒದಗಿಸ್ತಾ ಇದ್ದೀವಿ. ಆಮೇಲೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳನ್ನು ಹೇಳಿಕೆ, ಹಳ್ಳಿಗಳಲ್ಲಿ ಕೆಲಸ ಮಾಡೋರಿಗೆ ಅವರು ಕರೆಕ್ಟಾಗಿ ನಿಮ್ಮ ಇಲಾಖೆಯಿಂದ ಮಾಹಿತಿ ಇರಲ್ಲ. ನೀವು ಪ್ರತಿ ಹಳ್ಳಿಯಲ್ಲೂ ಪಾಂಪ್ಲೆಟನ್ನು ಪ್ರಿಂಟ್ ಮಾಡಿ ಈ ಕಾರ್ಮಿಕರ ಹತ್ರ ಹೋಗ್ಬೇಕು. ಅಲ್ಲಿ ಹಳ್ಳಿಗಳಲ್ಲಿ ಬೇಜಾರು ಕೆಲಸ ಮಾಡೋರು ಏನೇನು ಇರಲ್ರಿ, ನಿಮ್ಮ ಆಫೀಸ್ ಬಂದವರು ಮಾತ್ರ ನೀವು ರಿಜಿಸ್ಟ್ರೇಷನ್ ಮಾಡ್ತೀರ, ನೋಂದಣಿ ಮಾಡ್ತೀರ. ನೀವು ತಾಲೂಕಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಭೇಟಿ ಕೊಟ್ಟು ಅಲ್ಲಿಯ ಸಂಘ ಸಂಸ್ಥೆಯವರು ಯಾರು ಕೇಳಿ ಯಾರ್ಯಾರು ಯಾವ್ಯಾವ ಕೆಲಸಕ್ಕೆ ಹೋಗ್ತಾರೆ, ಯಾರ್ಯಾರಿಗೆ ನಮ್ಮ ಕಾರ್ಮಿಕ ಇಲಾಖೆಯಿಂದ ಅನುಕೂಲಗಳು ಸೌಲಭ್ಯಗಳು ಸಿಗ್ತವೆ, ಅವನ್ನೆಲ್ಲ ತಲುಪಿಸ್ಬೇಕು. ಇಲ್ಲ ಅಂದ್ರೆ ಬಡತನತೆಗೆ ಏನು ಗೊತ್ತಾಗುತ್ತೆ ಅವರಿಗೆ. ಕೆಲವರು ಡೂಪ್ಲಿಕೇಟ್ ಕಾರ್ಡ್ಗಳನ್ನ ಇಟ್ಕೊಂಡಿರ್ತಾರೆ, ಅವನ್ನೆಲ್ಲ ತರಿಸಬೇಕು. ಇಲ್ಲಿ ಯಾರು ವೃತ್ತಿಪರರಿರ್ತಾರೋ ಅವ್ರನ್ನೆಲ್ಲ ನೀವು ಐಡೆಂಟಿಫೈ ಮಾಡಿ ನಮ್ಮ ಕಾರ್ಮಿಕ ಇಲಾಖೆಯಿಂದ ಐಡೆಂಟಿ ಕಾರ್ಡ್ಗಳನ್ನ ವಿತರಣೆ ಮಾಡಬಹುದು ಅಂತ. ಆಮೇಲೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಬೇಕು. ಯಾವ್ಯಾವ ಪಂಚಾಯಿತಿಯಲ್ಲಿ ಎಷ್ಟೆಷ್ಟು ಜನ ನೋಂದಣಿ ಆಗಿದ್ದಾರೆ, ಇನ್ನು ಎಷ್ಟು ಜನ ಆಗಿಲ್ಲ, ಏನಕ್ಕೆ ಆಗಿಲ್ಲ. ಆಮೇಲೆ ಕಾರ್ಮಿಕರ ಮಕ್ಕಳು ಓದಕ್ಕೆ ಎಜುಕೇಶನ್ ಇದೆ, ಅವರು ಮೆಡಿಕಲ್ ಅಲ್ವಾ, ಇಂಥ ಎಲ್ಲ ಸೌಲಭ್ಯ ಇದ್ದಾಗ. ಇನ್ನು ಇದೇ ಒಂದು ಕಾರ್ಯಕ್ರಮದಲ್ಲಿ ಶಮೀವೃಕ್ಷ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆಯ ಬಗ್ಗೆ ಬೀದಿ ನಾಟಕವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಸೋಮವಾರ ಮಧ್ಯಾಹ್ನದಿಂದ ಶಾಸಕರ ಕಚೇರಿಯಲ್ಲಿ ಜನಸಂಪರ್ಕ ಸಭೆಯನ್ನು 5ನೇ ಜನಸಂಪರ್ಕ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ಒಂದು ಜನಸಂಪರ್ಕ ಸಭೆಯಲ್ಲಿ ಸುಮಾರು 70ಕ್ಕೂ ಅಧಿಕ ಅರ್ಜಿಗಳು ಸಲ್ಲಿಕೆಯಾಗಿದ್ದು, ಹಂತ ಹಂತವಾಗಿ ಎಲ್ಲ ಅರ್ಜಿಗಳ ವಿಲೇವಾರಿ ಮಾಡಲಾಗುತ್ತದೆ ಎಂದು ಶಾಸಕರಾದ ಎಚ್. ವಿ. ವೆಂಕಟೇಶ್ ತಿಳಿಸಿದ್ದಾರೆ. ನಾವು ನಂದು ಅಷ್ಟೇ ಒಳ್ಳೆ ಸಲಹೆ ಕೊಟ್ಟಿದ್ದೀರಾ. ಹಂಗಾಗಿ ಡಾಕ್ಟರ್ಸು ಸಿಸ್ಟರ್ಸ್ ಎಲ್ಲ ಬಂದಿದ್ದರು. ಅವರೇನು ಶಿಫ್ಟ್ ಮಾಡ್ಕೊಳ್ಳೋಕೆ ಮಾಡಿದ್ದಾರೆ. ಮೇಲ್ಗಡೆ ಎಲ್ಲ ಬೀಳ್ತಾ ಇದೆ ಅಂತೆ, ಏನೋ ಇದು ಮಾಡಿದ್ರು, ಪ್ಲಾಸ್ಟಿಂಗ್ ಮಾಡಿದಾರಲ್ಲ, ಮೇಲ್ ಬೀಳ್ತಾ ಇದೆ ಅಂತ ಒಂದು. ಮೊನ್ನೆ ರೀಸೆಂಟಾಗಿ ರಿನೋವೇಷನ್ ಆಗಿರೋ ಆಸ್ಪತ್ರೆ ಈಗ ಎಲ್ಲ ಬ್ಲಾಕ್ ಆಗಿದೆ ಅಂತೇನೋ, ಟಾಯ್ಲೆಟ್ಸು ನೀರು ಹೋಗಲ್ಲಂತೆ, ನೀರು ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್ ಎಲ್ಲ ಹೇಳಿದ್ರು. ಈಗಾಗಲೇ ನಾನು AEE ಕಾಂಟ್ರಾಕ್ಟು ಮಾಡಿದಾರಲ್ಲ ಅವ್ರನ್ನೆಲ್ಲ ಈಗ ಬರೋಕ್ಕೆ ಹೇಳಿದ್ದೀನಿ. ಈಗ ಫೋನಲ್ಲಿ ಹೋಗ್ತಾ ಮಾತಾಡ್ತೀನಿ. ಅದೇ ರೀತಿ ಈ ಜನಸಂಪರ್ಕ 5ನೇ ವಾರದ್ದು ಯಶಸ್ವಿಯಾಗಿ ನಡೀತಾ ಇದೆ. ನನಗಂತೂ ತುಂಬ ಸಂತೋಷ ಆಗ್ತಿದೆ. ಯಾಕಂದರೆ ನಾವು ಕಳೆದ ವಾರದಲ್ಲಿ 80 ಅರ್ಜಿಗಳು ಬಂದಿದ್ದು, ಅದರಲ್ಲಿ ಮ್ಯಾಕ್ಸಿಮಮ್ ಕ್ಲಿಯರ್ ಆಗಿದೆ. ಒಂದೆರಡು ಟೆಕ್ನಿಕಲ್ ಪ್ರಾಬ್ಲಮ್ಮಿಂದ ಪೆಂಡಿಂಗ್ ಇದೆ. ಈಗೆಲ್ಲ ಮಾಹಿತಿ ತೊಗೊಂಡೆ ತಹಸೀಲ್ದಾರ್ ಹತ್ರ, ಇಒ ಹತ್ರ ಎಲ್ಲ ಇಲಾಖೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಸಹ 70 ಅರ್ಜಿಗಳು ಬಂದಿದ್ದಾರೆ. ಎಲ್ಲ ಹಳ್ಳಿಗಳು ಲಿಸ್ಟ್ ಹಾಕ್ಕೊಂಡಿದ್ದೀವಿ. ಯಾವ್ಯಾವ ಹಳ್ಳಿಗಳಿಗೆ ಬಸ್ಗಳ ವ್ಯವಸ್ಥೆ ಇಲ್ಲ, ಮಾಡಬೇಕಂತ ಮನಸ್ಸಲ್ಲಿದೆ. ಅದು ಅತಿ ಶೀಘ್ರದಲ್ಲೇ ಮಾಡಿ. ಇಲ್ಲಿ BK ಹಳ್ಳಿಯಿಂದ ಕ್ಯಾದ್ಗಾನ್ ಕೆರೆ, ಸೇವಲಾಲ್ಪುರ, ದಾಸರಮನಹಳ್ಳಿ 3 ಹಳ್ಳಿಗಳು ಬಿಟ್ಟೋಗಿದೆ.
ಇಮ್ಮಿಡಿಯೇಟಾಗಿ ಚಾಲು ಮಾಡಿದ ತಕ್ಷಣ ಈಗ 3-4 ಬಸ್ ಓಡಾಡ್ತೀವಿ ಎವ್ರಿ ಡೇ. ಈಗ ಶಾಲಾ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ರಂಜಿತ್ ಹೇಳಿದ ತಕ್ಷಣ ಈಗ 4:15 5 ಗಂಟೆಗೆ ಬಿಟ್ಟು ವೆಂಕಟಾಪುರ ವಯ ಇಂದೂರಿಗೆ ಮಾಡಿದ್ದೀನಿ. ಕೆಲವು ಹಳ್ಳಿಗಳಿಗೆ, ಪ್ರತಿಯೊಂದು ಹಳ್ಳಿಗೂ ನಮ್ಮ ಫ್ರೀ ಬಸ್ ಯೋಜನೆ ಏನು ಸರ್ಕಾರದಿಂದ ಅನೌನ್ಸ್ ಮಾಡಿದ್ದೀವಿ, ಬಸ್ಗಳ ಶಾರ್ಟೇಜ್ ಇತ್ತು. ಹಾಗಾಗಿ ಸಾರಿಗೆ ಸಚಿವರ ಹತ್ರ ಮಾತಾಡಿದ್ದೆ, ಲಾಸ್ಟ್ ಟೈಮ್ ಕೆಲವು ಕೊಟ್ಟಿದ್ದರು, ಇನ್ನೂ ಈಗ 5 ಬಸ್ ಕೊಟ್ಟಿದ್ದಾರೆ, ಹೊಸ ಬಸ್. ಅದನ್ನು 5 ಬಸ್ ಹೊಸದು ಕೊಟ್ಟಿದ್ದಾರೆ. ನಾನು 25 ಬಸ್ ಕೇಳಿದ್ದೆ, 5 ಕೊಟ್ಟಿದ್ದಾರೆ. ಮಾನ್ಯ ಸುರೇಶ್ ಅವರು, ಬೈರತಿ ಸುರೇಶ್ ಅವ್ರ ಹತ್ರ ಸಾರಿಗೆ ಸಚಿವರ ಹತ್ರ ಮಾತಾಡಿ ಇನ್ನು 25-30 ಬಸ್ ಎಕ್ಸ್ಟ್ರಾ ಬೇಕೇ ಬೇಕು ಅಂತೇಳಿ ಪ್ರತಿಯೊಂದು ಹಳ್ಳಿಗೂ ಏನೇ ಕೆಲಸಗಳಿದ್ರು ಪ್ರತಿ ಸೋಮವಾರ ಜನಸಂಪರ್ಕ ನಿಲ್ಲೋದೇ ಇಲ್ಲ. ನಾನು ನೀರಾವರಿ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.